ನಮಸ್ಕಾರ ವೀಕ್ಷಕರೇ. ಇಂದಿನ ತರಗತಿಯಲ್ಲಿ ನಾವು ಇಂದಿನ ವಿಡಿಯೋದಲ್ಲಿ ನಾವು 4ನೇ ತರಗತಿ ಕನ್ನಡ ಪಠ್ಯಪುಸ್ತಕದ ಪಾಠ 5 ಅಜ್ಜಿಯ ತೋಟದಲ್ಲಿ ಒಂದು ದಿನ ಎಂಬ ಪಾಠದ ಅಭ್ಯಾಸ ಚಟುವಟಿಕೆ, ಪ್ರಶ್ನೋತ್ತರ ಹಾಗೆಯೇ ಭಾಷಾ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅಭ್ಯಾಸದಲ್ಲಿ ಕೊಟ್ಟಿರುವಂಥದ್ದು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ಮಕ್ಕಳು ಎಲ್ಲಿಗೆ ಹೊರಸಂಚಾರ ಹೊರಟರು? ಇದಕ್ಕೆ ಸರಿಯಾದ ಉತ್ತರ, ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಹೊರಸಂಚಾರ ಹೊರಟರು. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ? ಇದಕ್ಕೆ ಉತ್ತರ, ಸಾಮಾನ್ಯವಾಗಿ ಹೊಲವನ್ನು ನೊಗ, ಎತ್ತು, ಕೋನ ಬಳಸಿ ಉಳುತ್ತಾರೆ. ಮುಂದಿನ ಪ್ರಶ್ನೆ, ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ? ಉತ್ತರ, ಎರೆಗೊಬ್ಬರವನ್ನು ಎರೆಹುಳುವಿನ ಸಹಾಯದಿಂದ ತಯಾರಿಸುತ್ತಾರೆ. ಎರೆಗೊಬ್ಬರವನ್ನು ಎರೆಹುಳುವಿನ ಸಹಾಯದಿಂದ ತಯಾರಿಸುತ್ತಾರೆ. 4ನೇ ಪ್ರಶ್ನೆ, ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ಇದಕ್ಕೆ ಉತ್ತರ, ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು. ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು. 5ನೇ ಪ್ರಶ್ನೆ, ಶೀಲಾ ಅಜ್ಜಿಯ ಮನೆ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು? ಉತ್ತರ, ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು. ಮುಂದೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಇದರಲ್ಲಿ ಮೊದಲನೇ ಪ್ರಶ್ನೆ ಇರೋದು, ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳು ಇದ್ದವು? ಇದಕ್ಕೆ ಉತ್ತರ, ಅಜ್ಜಿಯ ತೋಟದಲ್ಲಿ ಬಾಳೆ, ಅಡಿಕೆ, ತೆಂಗು, ಕಾಳುಮೆಣಸು, ಕಾಫಿ, ಏಲಕ್ಕಿ ಮೊದಲಾದ ಗಿಡಗಳು ಇದ್ದವು. ಮುಂದಿನ ಪ್ರಶ್ನೆ, ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು? ಉತ್ತರ, ಹಿಂದೆ ಹೊಲವನ್ನು ನೇಗಿಲು, ನೊಗ, ಎತ್ತು, ಕೋನ ಬಳಸಿ ಹೊಲವನ್ನು ಉಳುತ್ತಿದ್ದರು. ಆದರೆ ಈಗ ಹೊಸ ಸಾಧನಗಳು ಬಂದಿವೆ ಎಂದು ಗುರುಗಳು ಹೇಳಿದರು. ಮುಂದಿನ ಪ್ರಶ್ನೆ, ಇಂಗುಗುಂಡಿಯ ಪ್ರಯೋಜನಗಳೇನು? ಇಂಗುಗುಂಡಿಯ ಪ್ರಯೋಜನಗಳೇನು? ಇದಕ್ಕೆ ಉತ್ತರ, ಇಂಗುಗುಂಡಿಗಳ ಮೂಲಕ ನೀರನ್ನು ಇಂಗಿಸಿದರೆ ಭೂಮಿಯ ಅಂತರ್ಜಲ ಮಟ್ಟ ಹೆಚ್ಚುತ್ತದೆ ಹಾಗೂ ನೀರು ಎಂದಿಗೂ ಕಡಿಮೆ ಆಗುವುದಿಲ್ಲ. ಇನ್ನು ಮುಂದೆ ಇರುವಂಥದ್ದು, ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿ ಅಂತ ಇದೆ. ಮೊದಲನೇ ಪ್ರಶ್ನೆ ಇರೋದು, ಕಿಶೋರನ ಅಜ್ಜಿಯ ಮನೆ ಡ್ಯಾಶ್ ತಪ್ಪಲಿನಲ್ಲಿದೆ? ಉತ್ತರ, ಬೆಟ್ಟದ ತಪ್ಪಲಿನಲ್ಲಿದೆ. ಮುಂದಿನ ಪ್ರಶ್ನೆ, ಮನೆಯ ಹಿಂದಿನ ಗುಡ್ಡದಲ್ಲಿ ಡ್ಯಾಶ್ ತೋಟಗಳಿವೆ? ಉತ್ತರ, ಮನೆಯ ಹಿಂದಿನ ಗುಡ್ಡದಲ್ಲಿ ಅಡಿಕೆ ತೋಟಗಳಿವೆ. 3ನೇ ಪ್ರಶ್ನೆ, ಮಳೆಯ ನೀರನ್ನು ಡ್ಯಾಶ್ ಮೂಲಕ ಇಂಗಿಸುತ್ತೇವೆ? ಉತ್ತರ, ಮಳೆಯ ನೀರನ್ನು ಇಂಗುಗುಂಡಿಗಳ ಮೂಲಕ ಇಂಗಿಸುತ್ತೇವೆ. 4ನೇ ಪ್ರಶ್ನೆ, ಅಜ್ಜಿ ಎಲ್ಲರಿಗೂ ಡ್ಯಾಶ್ ಹಂಚಿದರು? ಉತ್ತರ, ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು. ಮುಂದೆ ಇರುವಂಥದ್ದು, ಹೊಂದಿಸಿ ಬರೆಯಿರಿ. ನೋಡಿ, ಅ ಮತ್ತು ಆ ಅಂತ 2 ವಿಭಾಗ ಕೊಟ್ಟಿದ್ದಾರೆ. ಎರೆಹುಳ, ಎರೆಹುಳ ಇದಕ್ಕೆ ಉತ್ತರ, ರೈತನ ಮಿತ್ರ. ಎರೆಹುಳ ರೈತನ ಮಿತ್ರ. ಕೋಕೋ, ಕೋಕೋವನ್ನು ಚಾಕ್ಲೇಟ್ ತಯಾರು ಮಾಡೋದಕ್ಕೆ ಬಳಸ್ತಾರೆ, ಹಾಗಾಗಿ ಕೋಕೋ ಚಾಕ್ಲೇಟ್. ತೆನೆ, ತೆನೆ ಇದು ಭತ್ತದ ತೆನೆ, ತೆನೆ ಭತ್ತ. ಮಳೆ ಕೊಯ್ಲು, ಮಳೆ ಕೊಯ್ಲನ್ನು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸೋದಕ್ಕೆ ಸಹಾಯ ಆಗುತ್ತೆ, ಹಾಗಾಗಿ ಮಳೆ ಕೊಯ್ಲು ಅಂತರ್ಜಲ. ಹಟ್ಟಿ ಗೊಬ್ಬರ, ಹಟ್ಟಿ ಗೊಬ್ಬರ ಇದು ಒಂದು ಸಾವಯವ ಗೊಬ್ಬರವಾಗಿದೆ, ಸಾವಯವ ಗೊಬ್ಬರ. ಇನ್ನು ಭಾಷಾ ಚಟುವಟಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ನೀಡಿದ್ದಾರೆ. ಮೊದಲನೇ ಪದ
ಕಿರುಚು. ಈ ಕಿರುಚನ್ನು ನಾವು ಸ್ವಂತ ವಾಕ್ಯವನ್ನಾಗಿ ಮಾಡಿದರೆ, ನನಗೆ ಹೆದರಿಕೆ ಆದಾಗ ಕಿರುಚುತ್ತೇನೆ. ನನಗೆ ಹೆದರಿಕೆ ಆದಾಗ ಕಿರುಚುತ್ತೇನೆ. ಮುಂದಿನ ಶಬ್ದ ಹೊರಸಂಚಾರ. ಶಾಲೆಯಲ್ಲಿ ತೋಟಕ್ಕೆ ಹೊರಸಂಚಾರ ಹೊರಟಿದ್ದಾರೆ. ಶಾಲೆಯಲ್ಲಿ ತೋಟಕ್ಕೆ ಹೊರಸಂಚಾರ ಹೊರಟಿದ್ದಾರೆ. ಆರೈಕೆ. ರೈತ ದನ ಕರುಗಳನ್ನು ಆರೈಕೆ ಮಾಡುತ್ತಾನೆ. ರೈತ ದನ ಕರುಗಳನ್ನು ಆರೈಕೆ ಮಾಡುತ್ತಾನೆ. ಹುಲುಸಾಗಿ. ಮನೆ ಮುಂದಿನ ತೋಟದಲ್ಲಿ ಹುಲ್ಲು ಹುಲುಸಾಗಿ ಬೆಳೆದಿದೆ. ಮನೆ ಮುಂದಿನ ತೋಟದಲ್ಲಿ ಹುಲ್ಲು ಹುಲುಸಾಗಿ ಬೆಳೆದಿದೆ. ಇನ್ನು ಮುಂದೆ ಗುಂಪಿಗೆ ಸೇರಿದ ಪದ ಆರಿಸಿ ಬರೆಯಿರಿ ಅಂತ ನೀಡಿದ್ದಾರೆ. ಮೊದಲನೇದು ತೆಂಗು, ಅಡಿಕೆ, ಬಾಳೆ, ಭತ್ತ. ಇದಕ್ಕೆ ಗುಂಪಿಗೆ ಸೇರಿದ ಪದ ಇದರಲ್ಲಿ ಭತ್ತ. ತೆಂಗು, ಅಡಿಕೆ, ಬಾಳೆ ಇವೆಲ್ಲ ಗಿಡಗಳಿರುತ್ತವೆ. ಹಾಗಾಗಿ ಭತ್ತ ತೆನೆ ಇರುತ್ತೆ. ಉತ್ತರ ಭತ್ತ. ಮೊಲ, ಹಂದಿ, ಮುಂಗುಸಿ, ಚಿಟ್ಟೆ. ನೋಡಿ, ಇವು 3 ಪ್ರಾಣಿಗಳಾಗಿವೆ. ಇದೊಂದು ಕೀಟದಲ್ಲಿ ಬರುತ್ತೆ. ಹಾಗಾಗಿ ಚಿಟ್ಟೆ. ಸೀಬೆಕಾಯಿ, ಸಪೋಟ, ಅನಾನಸು, ಕೋಕೋ. ಇವು 3 ಹಣ್ಣುಗಳಾಗಿವೆ. ಇದರಲ್ಲಿ ಕೋಕೋ ಇದೊಂದು ಬೀಜ. ನೆಕ್ಸ್ಟ್, ಕೆಳಗಿನವುಗಳನ್ನು ಕೂಡಿಸಿ ಬರೆಯಿರಿ ಅಂತ ಇದೆ. ಉದಾಹರಣೆ ನೀಡಿದ್ದಾರೆ. 1 ಪ್ಲಸ್ ಆದ ಒಂದಾದ, ಇಲ್ಲಿ ಪ್ಲಸ್ 1 ಇಲ್ಲೊಂದು, ಹೇರಳ ಪ್ಲಸ್ ಆಗಿ ಹೇರಳವಾಗಿ, ಹದ ಪ್ಲಸ್ ಆಗಿತ್ತು ಹದವಾಗಿತ್ತು. ಇನ್ನು ಬಳಕೆಯ ಚಟುವಟಿಕೆಯಲ್ಲಿ ನಿಮಗೊಂದು ಚಟುವಟಿಕೆ ನೀಡಿದ್ದಾರೆ. ಏನೆಂದರೆ, ಕೆಳಗಿನ ಮನೆಗಳಿಂದ ಅಕ್ಷರಗಳನ್ನು ಆರಿಸಿ ನೀರಿನ ಮೂಲಗಳನ್ನು ಕಂಡುಹಿಡಿಯಿರಿ. ನೀರಿನ ಮೂಲ ಅಂದರೆ ನಾವು ಯಾವುದರ ಮೂಲಕ ನೀರನ್ನು ತಗೋತೀವಿ ಅಥವಾ ನಮಗೆ ನೀರು ಯಾವುದರ ಮೂಲಕ ಸಿಗುತ್ತದೆ ಅಂತ ಬರೀಬೇಕು. ನೋಡಿ, ಇಲ್ಲಿ ಮೊದಲನೇದಿರೋದು ಕೊಳವೆ ಬಾವಿ. ಕೊಳವೆ ಬಾವಿ. ಆಮೇಲೆ ಕೆರೆ, ಸಾಗರ, ಸಮುದ್ರ, ನದಿ, ಕೆರೆ, ಹಳ್ಳ, ಮಳೆ, ಹಾಗೆಯೇ ಸರೋವರ. ಈ ಮೂಲಗಳಿಂದ ನಾವು ನೀರನ್ನು ಪಡೆದುಕೊಳ್ತೀವಿ. ಇದಿಷ್ಟು ಅಜ್ಜಿಯ ತೋಟದಲ್ಲಿ ಒಂದು ದಿನ ಎಂಬ ಪಾಠದ ಪ್ರಶ್ನೋತ್ತರ ಹಾಗೆಯೇ ಅಭ್ಯಾಸ ಚಟುವಟಿಕೆ. ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.